ಅಮ್ಮ ಅಮ್ಮ ಹೊಟ್ಟೆ ನೋವು ಹೊಟ್ಟೆ ನೋವು. ಅಮ್ಮ ನಾನು ಎಲ್ಲ ಕುಂದಕ್ಕೆ ಹೋಗ್ಬೇಕು, ಹೊಟ್ಟೆ ನೋವಾಗಬೇಕು. ಇಲ್ಲಮ್ಮ ನೀ ಭಯಕತ್ತೆ ನೋಡುವ. ಹಾ ಓಕೆ ತಗೋ. ಹೌದ ಎಲ್ಲರೂ ಅಂತ ಅನ್ಕೊಂಡ್ರು. ನನ್ನ ತೋಟದ ಮುಂದೆ ಯಾರು ಬರಕ್ ಹೋಗಲ್ಲ. ಅಮ್ಮ 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 ಅಲ್ಲಿ ನಾನು ನೋಡ್ದೆ ಅಲ್ಲಿ ನಮ್ಮ ಎರಡು ಕುಂದಾಗ ದೇವ ಬಂದ್ಬಿಟ್ಟು ನನ್ನ ಬೆನ್ನು ಹೋಗ್ಬಿಟ್ಟು. ಅಯ್ಯೋ ನೀನ್ ನೋಡಿದ್ರೆ ಯಾರಾದ್ರೂ ಎದುರ್ತಾರೆ, ಆದ್ರೆ ಆ ದೇವ ನೋಡಿ ನೀನೇ ಎದುರು ಬಂದಿದ್ದೀಯಲ್ಲೋ. ಇಲ್ಲಮ್ಮ ದೇವ ಬಂತ ಇಲ್ಲಿ ನಾನು ನೋಡ್ದೆ. ಹೌದಾ? ಅಯ್ಯೋ ನನ್ ಮಗ ಯಾಕ ಬಾಳ ಎದುರ್ಕೊಂಡಂಗ್ ಕಾಣ್ತೈತಿ. ಹೋಗಿ ಯಾವ್ದಾದ್ರು ಸ್ವಾಮೀಜಿ ಹತ್ರ ಹೋಗಿ ಒಂದ್ ತಾಯ್ತನರ ಆಗಿಸ್ಕೊಂಡ್ ಬರ್ಬೇಕು. ಕೆಂಚಿ 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 ಏನ್ ಮಾಡ್ತಾ ಇದೀಯೇ? ಏನಿಲ್ಲ, ಮುದ್ದು ಸೊಸೆ ಧಾರಾವಾಹಿದ್ರು ಸೀನ್ ಚೆನ್ನಾಗೈತೆ ನೋಡ್ತಾ ಕೂತಿದ್ದೆ ನೋಡು. ಅಯ್ಯೋ ನಿನಗೊಂದು ಏನಾತೆ ಅಂತದು? ಅಯ್ಯೋ ಅಲ್ಲಿ ಹುಂಚಿ ಮತ್ ಕೇಳದ ನನ್ ಮಗ ಏನ ನೋಡ್ ಬಂದು ಎದಿರ್ಬಿಟ್ಟನ್ ಕಣೆ. ಅಯ್ಯೋ ನಿನ್ ಮಗ ಅಂತದೇ ನೋಡಿದ್ದಾನೆ? ಅಯ್ಯೋ ನಿನಗ್ ಗೊತ್ತಿಲ್ವಾ? ಹುಂಚಿ ಮರದಡಿಗೆ ದೆವ್ವ ಇದಂತೆ. ಹೌದೇನೋ? ಹಾ ಸರಿ ಕಣೆ, ನನ್ ಕೆಲ್ಸ ಇದೆ, ನಾನ್ ಬರ್ತೀನಿ. ಮಗ್ನೇ ಒಂದ್ಸರಿ ಕರೆದ್ರೆ ಬರಕ್ಕಾಗಲ್ಲೇನಪ್ಪ ನಿನಗೆ? ಆಟ ಆಡ್ತಿದ್ದೆ. ಯಾವಾಗ ನೋಡಿದ್ರು ಆಟ ಆಟ ಅಂತ ಎಲ್ಲೋ ಓದು ಬರ ಇಲ್ಲೇ ನಿನಗೆ? ಇಲ್ಲ ಓದು ಬರಲ್ಲ, ಆಟನೇ ಆಡಬೇಕು. ಮತ್ತೆ ಏನ್ ಗೊತ್ತಾ, ಕೆಂಚಿ ಮಗ ಹುಂಚಿ ಮಗ ದೆವ್ವ ನೋಡೋಣಂತೆ. ನೀನು ಹುಷಾರಾಗಿರು, ನಿನ್ ಜೊತೆಗಿರೋರ್ಗು ಹುಷಾರಾಗಿರ ಕೇಳು. ಹೌದೇನೋ? ಲೇ ಅಂತ ವಿಷಯ ಗೊತ್ತಾಗ್ತಿಲ್ಲ. ತಾಯಿ ತಾಯಿ ಸುಸ್ತಿ
ಮುದುಕಿ ಏನಾರ ಮಾಡಕರನ ಬರ್ತೈತಿ ಏನ ಗುಳು ಗುಳು ಏನಿಲ್ಲ ಅತ್ತೆ ಕಣ್ ಕಾಣಿಸ್ತಿಲ್ವಾ ಏನ್ ಮಾಡ್ತಿದೀನಿ ಅಂತ ಯಾಕವ್ವ ಮರದ ಕೊಟ್ಟು ಮಾತಾಡು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅತ್ತೆಗೆ ನಾವು ಕಣ್ಣು ಸಹ ನೋಡ್ತಿರ್ಲಿಲ್ಲ ಅದಕ್ ನಾನೇನ್ ಮಾಡಬೇಕು ನಾನು ಹೆಂಗ್ ಬರ್ತದೆ ಹಂಗ್ ಮಾತಾಡ್ತೇನೆ ಅಷ್ಟೇ ಹಂಗ್ ಮಾತಾಡಿದ್ರೆ ಹೆಂಗವ ಈಗ ಏನ್ ನಿನ್ ರಾಡಿ ಏನಿಲ್ಲವ ಅದು ರಾಡಿ ಅಕ್ಕಿನ ಚಪ್ಪಸವ ಸಾಕು ಅದು ಮಾಡ್ತೀನಿ ತಾನೆ ಮತ್ತೇನ್ ಹೇಳ್ತಿ ಅದನ್ನ ಏ ಇಲ್ಲವ ಚಪ್ಪಸು ಚಪ್ಪಸದ ಈಗಿನ ಸೊಸೆಗೆ ಏನು ಹೇಳಂಗಿಲ್ಲವ ನನ್ನ ಮೈ ಮೇಲೆನೆ ಬಂದ್ಬಿಡ್ತಾರೆ ನಾನು ಅಮ್ಮ ನೋಡಿದ ನನ್ನ ಸ್ವಭಾವ ನನಗೆ ಬೀಸ್ ಸಾಕಾಗೈತಿ ತಲೆ ಕೆಡ್ಸ್ಬೇಡ ಏನ್ ಬೇಕು ಹೇಳು ಅಲ್ಲವಾ ಸುತ್ತಿ ಹಿಂದಿನ ಕಾಲದಲ್ಲಿ ನಾವೇ ಪಲ್ಗಂಡ್ಲೆ ನಾವೆಲ್ಲ ಆಸ್ ಮಾಡ್ತಿದ್ವಿ ನೀನೇನವ ಒಂದ್ ಮರ ಆಸ್ ಮಾಡಕ್ಕೆ ಕೈ ಸಾಕಾಯ್ತಂತೀಯಲ್ಲವ ನೀನ್ ವಯಸ್ಸಲ್ಲಿ ಇದ್ದಾಗೆ ನಾನು ನೆಲಗುದ್ ನೀರ್ ತೆಗಿತಿದ್ದವ ನೀರ್ ತೆಗಿ ಆಮೇಲೆ ನನ್ ಗಂಡ ಬರ್ಲಿ ಅವಾಗ ಇದ್ದೇನೆ ನನ್ ಮಗ ಬರ್ಲಿಕ್ಕೆ ನೋಡೋಣ ಸುತ್ತಿ ಏ ತಾಯಿ ಸುತ್ತಿ ಏ ತಾಯಿ ಕೆಲಸಲೇನವ ಏನಾದ್ರೂ ಅಡಿಗೆ ಮಾಡಿದ್ರೆ ತಂದು ಹಾಕವ ನನ್ ಮ್ಯಾಗಿ ಮಾಡಿ ನೋಡು ಯಾ ಮ್ಯಾಗ್ಯವ ನನಗೆ ಬರೇ ಇದು ಒಂದು ತಿಂಡಿ ಅದೇ ಯಾ ತಗೊಂಬರವ ನೋಡೋಣ ನಿಧಾನ ಕೇಳವ ಯಾಕೆ ನನಗೆ ಇಲ್ಲ ಹೇಳಕ್ ಬರೋದು ಏನವ ಇದು ಮ್ಯಾಗಿನ ಏನ್ ಎರೆಹುಳು ಇದ್ದಂಗ ಐತಲ್ಲವ ಇದು ಹೆಂಗ್ ತಿನ್ನೋದು ಅದು ಇವಾಗಿನ ಕಾಲದ ಮ್ಯಾಗೆ ನಿಮ್ ತರದಲ್ಲ ಈಗಿನ ಸೊಸೆರು ಏನು ಒಂದು ಅರ್ಥ ಆಗ್ತಾ ಇಲ್ಲ ಮನೆಗೆ ಸಂಸ್ಕಾರ ತರಂತ ಸೊಸೆ ಹಾಕ್ಬೇಕು ಹೊರತು ಮನೆಗೆ ಎಮ್ಮಾರಿ ಹಾಕ್ಬಾರ್ದವ ನನಗೆ ಇಲ್ಲ ನೋಡು ಸ್ವಭಾವ ನೀನ್ ತಲೆ ತರ ನನ್ ಬಾಯ್ಬೇಡ ಹೇಳ್ತೇನೆ ಇದ್ದಂತ ಒಬ್ಬನು ಶಿವಪಾದ ಸೇರಿದ ನನ್ ಮಗ ಎಂಟಿ ಸೇರಿ ಹಿಡ್ಕೊಂಡು ಓಡಾಡ್ತಾವನು ಅದ ನಿಮ್ ಮಗ ಹೇಳ್ತ ನನಗೆ ಹೇಳ್ತೀನಿ ಬರ್ಲಿ ನನ್ ಮಗ ಒಂದು ನೀನಿರ್ಬೇಕು ಮನೇಲಿ ನಾನಿರ್ಬೇಕು ಸರಿ ಬರ್ರಿ ನಾ ನೋಡ ಸುತ್ತಿ ಸುತ್ತಿ ಯಾರ ಮುಚ್ಚಿದ ನನ್ನ ಜೀವನ ಸಾಕ ಇವತ್ತು ಏನಾದ್ರು ಮಾಡಿ ಸಾಯಿಸ್ತೀನಿ ಏನಾದ್ರು ಮಾಡಿ ಕಷ್ಟ ಮಾಡ್ತೀನಿ ಹೆಂಗಿದ್ರು ಊರ ದೆವ್ವ ದೆವ್ವ ಅಂತಾರೆ ನನ್ನ ಮೇಲೆ ದೆವ್ವ ಬರ್ತೀನಿ ದೆವ್ವ ಏನೋ ಗೆಜ್ಜೆ ಶಬ್ದ ಕೇಳ್ತಿತ್ತಲ್ಲವ ಸುತ್ತಿ ಏನದು ಏನಿಲ್ಲ ಮಾತಾಡಿ ಸುಮ್ಮನೆ ಮುಗಿತಿ ಮಾತಾಡ್ತೀನಿ ನೋಡ್ತೇನೆ ಸುತ್ತಿ ಏನವ ಅದು ಶಬ್ದ ಸುತ್ತಿ ಏ ಸುತ್ತಿ ಸುತ್ತಿ ಹೌದವ ನಾನು ಮಾಡೋ ಕೆಲಸ ಇಲ್ಲ ಬಂದಿನ ಮನೆಯಿಂದನೇ ಕಸ ಹಾಕ್ತೀನಿ ಮಾಡೋ ಕೆಲಸ ಇಲ್ಲ ಅಂತ ಅನ್ಕೊಂಡಿದೀಯ ನನಗೆ ನಿಮ್ಮ ಅಪ್ಪಂದೇನೆ ರೋಡಿಗೆ ಬಂದ್ಬಿಟ್ಟು ಓಟ ಮಾಡಿ ನೀವೇ ಅಪ್ಪ ಐಪೈಗಿಂತ ಲೈಕ್ ಕಮೆಂಟ್ಸ್ ಎಲ್ಲ ಬರ್ತಿದ್ದಾವೆ ಜಾಸ್ತಿ ಆಯ್ತು ಯಾವ್ದಾದ್ರು ಸ್ವಾಮಿ ಹತ್ರ ಹೋಗ್ಬರಕ್ಕಲ್ಲ ಮಗ ಅಂಗಡಿಗೆ ಹೋಗ್ಯಾರ
ಸರಿಯವ ತರ್ತೀನಿ. ತಗವ ನಿಂಬೆನು. ಅಮ್ಮ ಕುತ್ಕೋರಮ್ಮ, ಕಾಣಲ್ಲ ಇಂದ ಆ ಕಡೆ. ಕಂಜೂಸ್ ನನ್ನ ಮಗ ಸ್ವಾಮಿ. ಊಟಕ್ಕೆಲ್ಲ ಬರ್ತಾರಲ್ಲ, ಒಂದು 100 ರೂಪಾಯಿ ಕೊಡೋದಿಲ್ಲ. ಹೇಳು ತಾಯಿ, ಏನಾಗ್ಬೇಕಿತ್ತು? ನಮ್ಮ ಮನೆ ಹತ್ರ ಒಬ್ಳು ಡೈಲಿ ಕಾಲ್ ಕಟ್ಕೊಂಡು ಜಗತ್ ಬರ್ತಾಳೆ. ಒಂಚೂರು ಏನಾರ ಮಾಡಿ ನೆಮ್ಮದಿ ಇರೋ ತರ ಮಾಡಿ ಸ್ವಾಮಿ. ಮಾಡಿಕೊಡ್ತೀನಿ, ಅದಕ್ಕೋಸ್ಕರ ನಾವಿರೋದು. ನಿಂಬೆಣ್ಣು ಕೊಡು ತಾಯಿ. ಯಾಕ ನಿನ್ ಮಗಳನ್ನಾಗೆ ಹೌದಲ್ವಾ? ಚಪ್ಪಗಳು. ಓಂ ಹೀಂ ಹಿಕ್ ಹಿಕ್ ಸ್ವಾಹ. ಓಂ ಹೀಂ ಹಿಕ್ ಸ್ವಾಹ. ಮತ್ತೆ ತಗೊಳ್ಳು ನಿಂಬೆಣ್ಣು. ಒಂದು ನಿಂಬೆಣ್ಣು 3 ದಾರಿ ಕೂಡಿರೋ ರೋಡಲ್ಲಿ ಇಡು. ಇನ್ನೊಂದು ನಿಂಬೆಣ್ಣು ಅವರ ಮನೆ ಮುಂದೆ ಇಡು. ಓಕೆನಾ? ಆಗ್ಲಿ ಸ್ವಾಮಿ, ನೀವು ಹೇಳ್ದಂಗೆ ಮಾಡ್ತೀವಿ. ಮಾಡು ತಾಯಿ, ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಶಿಷ್ಯ, ನಾವು ಒಳ್ಳೆ ಕಲೆಕ್ಷನ್. ಮುಟ್ಟೋದಿಲ್ಲ. ತಗೊಂಡೋಗಿ ಇದನ್ನ ಯಾವುದಾದ್ರು ಅನಾಥಾಶ್ರಮಕ್ಕೆ ದಾನವಾಗಿ ಕೊಡು. ಶಿಷ್ಯ, ಎಲ್ಲಿ ಹೋಗ್ತೀಯಪ್ಪ? ಮಠಕ್ಕೆ ಹೋಗ್ತೀಯ, ಉದ್ಧಾರ ಮಾಡ್ತೀವಿ. ತಾಂಬ ಗೋಮಯ್ಯ ಸ್ವಾಮಿ ನಮಗೆ ತಾಂಬ ಕೊಡ್ತೇನೆ. ಎಷ್ಟು ತಗೊಂಡ್ರೆ ತಗೊಳಪ್ಪ. ನೀವು 100 ರೂಪಾಯಿ ತಗ, ನಾನು 100 ರೂಪಾಯಿ ತಂದೆ. ಶಿಷ್ಯ, ಅವಳೇ ನೋಡಕ್ ಜరుగుತ್ತಾಗಲ್ಲ, ಅವಳು ಮಾತಾಡಂತ ಬರ್ಸಕ್ಕಂಡ. ಈ ತರ ತಿಂಗಳ 3-4 ಬಂದ್ಬಿಟ್ರೆ ನಮ್ ರೊಕ್ಕ ಅಷ್ಟು ಕಲೆಕ್ಷನ್ ತುಂಬ ನೋಡಪ್ಪ. ಬರೀ ಹೋಗೋಣ. ಈ ನಾಟಕದ ಉದ್ದೇಶ ಇಷ್ಟೇ. ಇವಾಗಿನ ಕಾಲದ ಜನರು ಏನಂದ್ರೆ ಕಲಿಯುಗ ಬಂದ್ರು ಕೂಡ ಅವಾಗಿನ ಕಾಲದಾಗ ಮೂಢನಂಬಿಕೆಗಳಿಗೆ ಬಹಳ ಅಡಾಪ್ಟ್ ಆಗಿದ್ರು. ಅದು ಇವಾಗಲೂ ಕೂಡ ಮುಂದುವರಿಯುತ್ತದೆ, ಅದರಲ್ಲೂ ಎಕ್ಸ್ಪೆಷಲಿ ಹಳ್ಳಿಗಳಲ್ಲಿ. ಹಾಗಾಗಿ ಮೂಢನಂಬಿಕೆ ಅವೇರ್ನೆಸ್ ಮೂಡಿಸಿದ್ವಿ. ಇವಾಗ ಒಬ್ಬ ತೋಟದ ಕಡೆಗೆ ಜನ ಬರ್ತಾರಂತ ಹೇಳಿ ಹುಂಚಿಕಾಯಿ ಹರ್ಕೊಂತಾರೆ ಅಂತ ಹೇಳಿ ಅವ್ರು ಬಂದು ಅಲ್ಲಿ ದೇವತರ ನಾಟಕ ಮಾಡ್ತಾನೆ. ಏನಾದ್ರು ವೈಟ್ ಡ್ರೆಸ್ ಏನಾದ್ರು ನೋಡಿದ್ರೆ ಜನ ಎದುರು ಬಿಡೋದು, ಅದೇ ಮೂಢನಂಬಿಕೆ ಅಂತ ನಂಬಿರ್ತಾರೆ. ಮತ್ತೆ ಅತ್ಯಾಚಾರ ಜಗಳ ನೋಡಿದ್ರಲ್ಲ, ಇದೇ ತರ ನಮ್ಮ ದೇಶದಲ್ಲಿ ಬಹಳ ಘಟನೆಗಳಾಗಿವೆ. ದೆವ್ವ ಇಲ್ಲ ಅಂದ್ರೂ ಪಬ್ಲಿಸಿಟಿಗೋಸ್ಕರ ದೆವ್ವ ಬಚ್ಚಂದ್ರೆ ಬಹಳ ಇದ್ದಾರೆ. ಹಾಗಾಗಿ ದೈವ ಭಕ್ತಿ ಮತ್ತು ಮೂಢನಂಬಿಕೆಗಳನ್ನ ಆಲ್ಮೋಸ್ಟ್ ಈಗ ಇದ್ರ ಮೂಲಕ ಎಲ್ಲರಿಗೂ ತಿಳಿಸ್ಬೇಕಂತ ನಾವು ಅನ್ಕೊಂಡಿದ್ವಿ. ಈ ನಾಟಕದಲ್ಲಿ ಏನಾದ್ರೂ ತಪ್ಪುಗಳಾಗಿದ್ರೆ ಹಾಗೂ ಏನಾದ್ರೂ ಪದಗಳು ಮಿಸ್ ಆಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಯಾರಿಗಾದ್ರೂ ದೆವ್ವ ಬಿಡಿಸ್ಬೇಕಂದ್ರೆ ಬರೀ